Shrooniverse, the magic is alive. ಮಾಡಬೇಡಿ, ಮ್ಯಾನಿಫೆಸ್ಟ್ ಮಾಡಲೇಬೇಡಿ ಅಂತ ಹೇಳ್ತಾ ಇದ್ದೀನಿ. ಶ್ರುತಿ ನೀವು ಹೇಳ್ತಾ ಇದ್ದೀರಾ ಮ್ಯಾನಿಫೆಸ್ಟ್ ಮಾಡಬೇಡಿ ಅಂದರೆ? ಹೌದು, ನಾನೇ ಹೇಳ್ತಾ ಇದ್ದೀನಿ. ಬಟ್ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅದನ್ನು ತಿಳ್ಕೊಂಡು ಆಮೇಲೆ ಫಾಲೋ ದಿ ಇನ್ಸ್ಟ್ರಕ್ಷನ್ಸ್. ಮೊದಲಿಗೆ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಮೈ ಅಚ್ಚುಮೆಚ್ಚಿನ ಶ್ರುತಿಸನ್ಸ್. ದಿಸ್ ಈಸ್ ಯೋರ್ ಶೃನಿವರ್ಸ್ ಅಫಿಷಿಯಲ್. ಶೃನಿವರ್ಸ್ ಅಂದರೆ ಶ್ರುತಿನ ಯೂನಿವರ್ಸ್ ಅಂತ ಕರೆಯಬಹುದಾಗಿದೆ. ಆ್ಯಂಡ್ ನೀವು ಶ್ರುತಿಸನ್ಸು ಈ ಒಂದು ಯೂನಿವರ್ಸಲ್ಲಿ ನನ್ನ ಒಂದು ದೃಷ್ಟಿಕೋನದಿಂದ ಬಹುತೇಕ ವಿಷಯಗಳನ್ನು ನೋಡಲಿದ್ದೀರಾ. ಸೊ ಡಿಸ್ಕ್ಲೈಮರ್ ಕೊಟ್ಬಿಡ್ತೀನಿ, ಇದೇ ಸರಿ ಅದೇ ತಪ್ಪು ಅಂತ ನಾನು ಯಾವ ವಿಷಯಕ್ಕೂ ಹೇಳಲ್ಲ. ಯಾಕಂದರೆ ಇದು ನನ್ನ ವೈಯಕ್ತಿಕ ಅನಿಸಿಕೆ. ಶೃನಿವರ್ಸಲ್ಲಿ ನನ್ನ ಜೀವನದಲ್ಲಿ ಏನೇನೆಲ್ಲ ನಡೆದಿದೆಯೋ, ನಾನು ಏನೇನೆಲ್ಲ ಅಳವಡಿಸಿದ್ದೀನೋ ಅದ್ರ ಬಗ್ಗೆ ನಿಮಗೆ ಮಾಹಿತಿಗಳನ್ನು ಕೊಡ್ತೀನಿ. ಐ ಡೂ ನಾಟ್ ಪ್ರೀಚ್ ಎನಿಥಿಂಗ್ ಓವರ್ ಹಿಯರ್. ಐ ಓನ್ಲಿ ಪೋಸ್ಟ್ ವಾಟ್ ಐ ಪ್ರಾಕ್ಟಿಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಓಕೆ, ವೆಲ್ಕಮ್ ಬ್ಯಾಕ್ ಟು ದ ಶೋ. ವಿಷಯಕ್ಕೆ ಬೇಡ. ಏನಿದು ಮ್ಯಾನಿಫೆಸ್ಟೇಷನ್? ಮೊದಲು ಬೇಸಿಕ್ಸ್ ತಿಳ್ಕೊಬೇಕಾಗಿದೆ. ಎಲ್ಲರೂ ಎಲ್ಲೆಡೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡ್ತಾರೆ. ಕೆಲವೊಬ್ರು 369 ಮ್ಯಾನಿಫೆಸ್ಟೇಷನ್ ಅಂತಾರೆ, ಕೆಲವೊಬ್ರು 7x7 ಮ್ಯಾನಿಫೆಸ್ಟೇಷನ್ ಅಂತಾರೆ, ಇನ್ನು ಕೆಲವೊಬ್ರು ವಾಟರ್ ಮ್ಯಾನಿಫೆಸ್ಟೇಷನ್ ಅಂತಾರೆ, ಇನ್ನು ಕೆಲವೊಬ್ರು ಬೇರೆ ರೀತಿಯ ಮ್ಯಾನಿಫೆಸ್ಟೇಷನ್ ಅಂತಾರೆ, ಬೇಲೀಫ್ ಮ್ಯಾನಿಫೆಸ್ಟೇಷನ್ ಅಂತಾರೆ. ಡೂ ಮ್ಯಾನಿಫೆಸ್ಟೇಷನ್ಸ್ ವರ್ಕ್? 1 ಮಾರ್ಕ್ ಆನ್ಸರ್ ಈಸ್ ಎಸ್. 100% ಇಟ್ ವರ್ಕ್ಸ್. ಆದರೆ ಹೌ ಡಸ್ ಇಟ್ ವರ್ಕ್? ನಾವು ಅದು ಗೊತ್ತಾಗಬೇಕಲ್ಲ. ಸಾಧಾರಣವಾಗಿ ಒಂದೇ ವಿಷಯನ 100 ಬಾರಿ ರಿಪೀಟ್ ಮಾಡ್ತಾ ಹೋದರೆ ಆ ವಿಷಯ ನಡೆಯುತ್ತೆ ಎಂಬುವ ನಂಬಿಕೆ ಸುಮಾರು ಜನರಿಗೆ ಇದೆ. ಸೊ ನಾನು ಪದೇ ಪದೇ ಹೇಳ್ಕೊಂಡು ಹೋದರೆ ಐ ಹ್ಯಾವ್ ಬ್ಲೂ ಐಸ್, ಐ ಹ್ಯಾವ್ ಬ್ಲೂ ಐಸ್, ಐ ಹ್ಯಾವ್ ಬ್ಲೂ ಐಸ್, ಓ ಮೈ ಗಾಡ್ ಐ ಹ್ಯಾವ್ ಬ್ಲೂ ಐಸ್, ಓ ಐ ಹ್ಯಾವ್ ಬ್ಲೂ ಐಸ್ ಅಂತ. ಡೂ ಯು ಥಿಂಕ್ ನಾಳೆ ಬೆಳಗ್ಗೆ ನಾನು ಎದ್ದಾಗ ಈ ಬ್ರೌನ್ ಐಸ್ ಬ್ಲೂ ಆಗಿರುತ್ತೆ ಅಂತ? ಯೋಚನೆ ಮಾಡಿ ಹೇಳಿ. ದಿ ಆನ್ಸರ್ ಇಸ್ ನೋ. ದಟ್ಸ್ ನಾಟ್ ಹೌ ಇಟ್ ವರ್ಕ್ಸ್. ಯಾಕೆ ಹೇಳಿ? ಜೆನೆಟಿಕ್ಲಿ ಮೈ DNA ಸಪೋರ್ಟ್ಸ್ ಬ್ರೌನ್ ಐಸ್. ಆದರೆ ಕ್ಯಾನ್ ಐ ಮ್ಯಾನಿಫೆಸ್ಟ್ ಬ್ಲೂ ಐಸ್? ಆಬ್ವಿಯಸ್ಲಿ ಐ ಕ್ಯಾನ್. ಹೇಗೆ ಅಂದರೆ, ಒಂದು ಲೆನ್ಸ್ ಹಾಕೊಂಡ್ರೆ ನನ್ನ ಬ್ರೌನ್ ಐಸ್ ಬ್ಲೂ ಆಗತ್ತಪ್ಪ, ಅಷ್ಟೇ. ದ್ಯಾಟ್ ಈಸ್ ಆಲ್ ಮ್ಯಾನಿಫೆಸ್ಟೇಷನ್ ಈಸ್. ನಾವು ಏನು ಆಗಬೇಕು, ನಮ್ಮ ಜೀವನದಲ್ಲಿ ನಮಗೆ ಏನು ಬೇಕು ಎಂಬುದರ ಒಂದು ಖಚಿತವಾದ ಪಿಕ್ಚರ್ ಇರಬೇಕಾಗಿದೆ. ದೃಢವಾದ ಒಂದು ನಂಬಿಕೆ ಇರಬೇಕಾಗಿದೆ. ಎಸ್, ನನಗೆ ಇದೇ ಬೇಕು ಅಂತ ಗೊತ್ತಿರಬೇಕು. ಅದು ಫಸ್ಟ್ ಸ್ಟೆಪ್ ಆಫ್ ಮ್ಯಾನಿಫೆಸ್ಟಿಂಗ್. ಟು ನೋ ವಾಟ್ ಯು ವಾಂಟ್. 99% ಜನರಿಗೆ ಅವ್ರಿಗೆ ಏನು ಬೇಕು ಅಂತಲೇ ಗೊತ್ತಿಲ್ಲ. ಅದೇ ಸಮಸ್ಯೆ. ಒಂದಿನ ನನಗೆ ಇದು ಬೇಕು ಅಂತಾರೆ, ಮುಂದಿನ ದಿನ ಅದು ಬೇಕು ಅಂತಾರೆ, ಮೂರನೇ ದಿನ ಇದು ಬೇಡ ಅದು ಬೇಡ ಅಂತಾರೆ. ನಿಮಗೆ ವೆನ್ ಯು ಆರ್ ನಾಟ್ ಶ್ಯೂರ್ ಆಫ್ ವಾಟ್ ಯು ವಾಂಟ್, ಬ್ರಹ್ಮಾಂಡ ಹೌ ಇಸ್ ಇಟ್ ಗೋಯಿಂಗ್ ಟು ಗಿವ್ ಯು ವಾಟ್ ಯು ವಾಂಟ್? ಇದು ಹೆಂಗೆ ಗೊತ್ತಾ? ಒಂದು ತರಕಾರಿ ಅಂಗಡಿಗೆ ಹೋಗ್ಬಿಟ್ಟು ನನಗೆ ಬೆಂಡೆಕಾಯಿ ಕೊಡಿ, ಇಲ್ಲ ಬೇಡ ಬೇಡ ಬದನೆಕಾಯಿ ಕೊಡಿ, ಇಲ್ಲ ಬೇಡ ಬೆಂಡೆಕಾಯಿ ಬೇಡ ಬದನೆಕಾಯಿ ಬೇಡ ತೊಂಡೆಕಾಯಿ ಕೊಡಿ ಅಂತ ಕೇಳ್ದಂಗೆ ಆಯಿತು. ಇವಾಗ ಅವ್ರಿಗೆ ಕನ್ಫ್ಯೂಸ್ ಆಗೋಗುತ್ತೆ. ಅಲ್ಲ ಮೇಡಮ್, ನೀವು ಬೆಂಡೆಕಾಯಿ ಬೇಕಾ, ತೊಂಡೆಕಾಯಿ ಬೇಕಾ, ಬದನೆಕಾಯಿ ಬೇಕಾ, ಯಾವ ಕಾಯಿ ಬೇಕು ಅಂತ. ಫೈನಲಿ ನೀವೇನು ಮಾಡ್ತೀರಾ ಹೇಳಿ? ಅವ್ರು ಏನು ಕೊಡ್ತಾರೋ ಅದನ್ನ ತೊಗೊಂಡು ಮನೆಗೆ ಬರ್ತಾ ಇರ್ತೀರಾ. ಆಮೇಲೆ ಅಂದ್ಕೊಳ್ತೀರಾ, ಅಲ್ಲ ಇದ್ರಲ್ಲಿ ಯಾಕೆ ನಾನು ಏನು ತರಕಾರಿ ತೊಗೊಂಡು ಬಂದೆ, ಇದ್ರಲ್ಲಿ ನಾನು ಏನು ಮಾಡಲಿ ಅಂತ. ನಿಮ್ಮ ಕತೆಗಳು ಹಾಗೆ ಆಗಿದೆ. ಸೊ ಮ್ಯಾನಿಫೆಸ್ಟೇಷನ್ ಇನ್ ಅ ಫಸ್ಟ್ ಸ್ಟೆಪ್ ಈಸ್ ನೋ ವಾಟ್ ಯು ವಾಂಟ್, ಹ್ಯಾವ್ ಕ್ಲಾರಿಟಿ. ಎಲ್ಲಿ ಸ್ಪಷ್ಟತೆ ಇದೆಯೋ ಅಲ್ಲಿ ಆ ಒಂದು ರಿಸಲ್ಟ್ ಖಂಡಿತವಾಗಿಯೂ ಸಿಕ್ಕೇ ಸಿಗತ್ತೆ. ಕ್ಲಿಯರಾ? ನಾವು ಎರಡನೇ ವಿಷಯಕ್ಕೆ ಹೋಗೋಣ. ಇವಾಗ ಎಲ್ಲರೂ ಮ್ಯಾನಿಫೆಸ್ಟ್ ಮಾಡಿ 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 ಅಂತಾರಲ್ಲ. ಸೊ ಶ್ರುತಿ, ನಾನು ನನ್ನ ಬ್ಯಾಂಕ್ ಅಕೌಂಟಲ್ಲಿ 1000 ರೂಪಾಯಿ ಇದೆ ಅಂತ ಅಂದ್ಕೊಂಡ್ರೆ ನನ್ನ ಬ್ಯಾಂಕ್ ಅಕೌಂಟಲ್ಲಿ 1000 ರೂಪಾಯಿ ಇರಲ್ವಾ ಅಂದರೆ, ಇಲ್ಲ ಗುರು, ಇರಲ್ಲ. ಯಾರು ಹಾಕ್ತಾರ 1000 ರೂಪಾಯಿ? ನೀವೇ ಯೋಚನೆ ಮಾಡಿ ನೋಡಿ. ಮತ್ತು ಎಲ್ಲರೂ ಹೇಳ್ತಾರೆ, ನೀವು ಎಷ್ಟೊಂದು ಸತಿ ಹೇಳಿದ್ರೆ ಶ್ರುತಿ ಒಂದು ನಂಬರನ್ನು ಬರ್ಕೊಂಡ್ರೆ ಅದು ವರ್ಕ್ ಆಗುತ್ತೆ ಅಂತ. ಎಕ್ಸಾಕ್ಟ್ಲಿ. ಸ್ವಿಚ್ ವರ್ಡ್ಸ್ ಆಗಿರಲಿ, ಸ್ವಿಚ್ ಕೋಡ್ಸ್ ಆಗಿರಲಿ, ಒಂದು ಮಂತ್ರ ಆಗಿರಲಿ, ಹೇಗೆ ಕೆಲಸ ಮಾಡುತ್ತೆ? ಮಾರ್ಗದರ್ಶನವನ್ನು ನೀಡುತ್ತೆ. ಇಟ್ ಈಸ್ ಜಸ್ಟ್ ಅ ಟೂಲ್. ಏನು ಕೆಲಸ ಮಾಡಿದೆ, ಆ ಟೂಲನ್ನು ಸುಮ್ಮನೆ ಕೈಯಲ್ಲಿ ಹಿಡ್ಕೊಂಡು ನಾನು ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಮೂರ್ತಿ ಅಂದರೆ ಆಗತ್ತಾ? ಇಲ್ಲ. ಟೂಲನ್ನು ಕೈಯಲ್ಲಿ ತಗೊಂಡು ಮೂರ್ತಿ ನೀವೇ ಕೆತ್ತಬೇಕು ತಾನೆ ನಿಮ್ಮ ಕೈಯಾರೆ. ಎಕ್ಸಾಕ್ಟ್ಲಿ. ಸೊ ಒಂದು ಸ್ವಿಚ್ ಕೋಡನ್ನು ಬರ್ಕೊಂಡಾಗ ಅದು ಮಾರ್ಗದರ್ಶನ ನೀಡುತ್ತೆ ನಿಮಗೆ. ಬಟ್ ಯು ಹ್ಯಾವ್ ಟು ವಾಕ್ ಆನ್ ದಟ್ ಪಾತ್, ಯು ಹ್ಯಾವ್ ಟು ಆ್ಯಕ್ಟ್ ಅಪಾನ್ ಇಟ್. ಸುಮ್ಮನೆ ಒಂದೇ ಜಾಗದಲ್ಲಿ ಇಟ್ಸ್ಪುಳಿ ಥರ ಕುತ್ಕೊಂಡು ಓಕೆ ಅದ್ರ ಪಾಡೋದು ಆಗತ್ತೆ, ಓಕೆ ನಾನು ಹೇಳ್ಬಿಟ್ಟಿದ್ದೀನಿ 1000 ಸತಿ ನಾನು ದಿನಾಗ್ಲೂ ಹೇಳ್ತೀನಿ ಸೇಯಿಂಗ್ ದಟ್ ಐ ಆಮ್ ರಿಚ್, 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 ಐ ಆಮ್ ರಿಚ್ ಅಂತ ಕೂತ್ಕೊಂಡಿದ್ರೆ ಇರೋ ದುಡ್ಡು ಹೊರಟೋಗುತ್ತೆ ಕಿಟಕಿ ಆಚೆಯಿಂದ. ಯಾಕಂದರೆ ನೀವು ಏನೂ ಮಾಡ್ತಿಲ್ಲ. ನಾವು ದ್ಯಾಟ್ ಕಮ್ಸ್ ಟು ದ ಥರ್ಡ್ ಥಿಂಗ್. ಸುಮಾರು ಜನರು ಹೇಳ್ತಾರೆ, ನನ್ನ ಲೈಫಲ್ಲಿ ಏನೂ ಆಗ್ತಿಲ್ಲ, ನಾನು ಏನು ಮ್ಯಾನಿಫೆಸ್ಟ್ ಮಾಡ್ತಿಲ್ಲ, ನಾನು ಎಷ್ಟೇ ಟ್ರೈ ಮಾಡಿದ್ರು ಯಾವುದು ವರ್ಕ್ ಆಗ್ತಿಲ್ಲ ಅಂತ. ಆ್ಯಕ್ಚುಲಿ ಯು ಆರ್ ರಾಂಗ್. ನೀವು ಆಗ್ತಿಲ್ಲ 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 ಅಂತ ಬೆಳಗಿಂದ ರಾತ್ರಿ ತನಕ ಹೇಳ್ತಾನೆ ಇದ್ದೀರಾ. ಸೊ ಏನೂ ಆಗ್ತಿಲ್ಲ. ಸೊ ಟೆಕ್ನಿಕಲಿ ಯು ಮ್ಯಾನಿಫೆಸ್ಟಿಂಗ್ ನಥಿಂಗ್. ದಟ್ ಮೀನ್ಸ್ ಯು ಆರ್ ಮ್ಯಾನಿಫೆಸ್ಟಿಂಗ್ ಅಲ್ವಾ? ಸೊ
ದ ಬೇಸಿಕ್ ಥಿಂಗ್ ಈಸ್ A, know what you want. B, work towards what you want. ಅದೇ ಅಷ್ಟೇ. ದಟ್ ಈಸ್ ಆಲ್ ಇಟ್ ಈಸ್ ಮ್ಯಾನಿಫೆಸ್ಟೇಷನ್. ಇನ್ನು ಮ್ಯಾನಿಫೆಸ್ಟೇಷನ್ ಎಂಬುವ ಪದವನ್ನು ನೀವು ಬಿಡಿಸಿ ನೋಡಿದ್ರೆ, ಅಂದರೆ ಒಂದೇ ಬಾರಿ ಒಂದೊಂದು ಅಕ್ಷರಗಳನ್ನು ಬಳಸಿ ನೋಡಿದ್ರೆ, ಇಟ್ ವಿಲ್ ಸೇ ಮ್ಯಾನಿಫೆಸ್ಟ್ ಇಂಟು ಅ ಡ್ಯಾಶ್. ವಾಟ್ ಯು ವಾಂಟ್ ಟು ಮ್ಯಾನಿಫೆಸ್ಟ್ ಇಂಟು ಅ? ಉತ್ತರ ನೀವೇ ಕೊಡಬೇಕಾಗಿದೆ. ಅರ್ಥ ಆಯ್ತಾ ನಿಮಗೆ? ಸೊ ಲಾ ಆಫ್ ಅಟ್ರಾಕ್ಷನ್ ಸುಳ್ಳ ಶ್ರುತಿ? ವಾಹ್, ಈ ಪ್ರಶ್ನೆಗೆ ಅದು ಎಷ್ಟು ಜನ ನನ್ನ ಬೈಕೊಳ್ತಾರೋ ಗೊತ್ತಿಲ್ಲ. ಲಾ ಆಫ್ ಅಟ್ರಾಕ್ಷನ್ ಸುಳ್ಳಲ್ಲ, ಆದರೆ ನೀವು ಏನನ್ನು ಅಟ್ರಾಕ್ಟ್ ಮಾಡ್ತೀರಾ ಎಂಬುದು ಡಿಪೆಂಡ್ಸ್ ಆನ್ ಅನ್ನದರ್ ಲಾ. ಅದು ಯಾವ್ದು ಹೇಳಿ? ಕರೆಕ್ಟ್, ಇಟ್ ಇಸ್ ದಿ ಲಾ ಆಫ್ ಅಸಂಪ್ಷನ್. ನೀವು ಏನು ಊಹೆ ಮಾಡ್ಕೊಳ್ತೀರೋ, ನಿಮ್ಮ ಊಹೆನೇ ನಿಮ್ಮ ಜೀವನದಲ್ಲಿ ದಾರಿಗಳನ್ನು ಅದೇ ರೀತಿಯಲ್ಲಿ ತೆರೆಯುತ್ತೆ. ಅಗೇನ್ ಡಿಸ್ಕ್ಲೇಮರ್, ಐ ಆಮ್ ಗೋನ್ ಟು ಇಮ್ಯಾಜಿನ್ ದಟ್ ಐ ಆಮ್ ಮಾಧುರಿ ದೀಕ್ಷಿತ್, ಐ ಆಮ್ ಗೋನ್ ಟು ಇಮ್ಯಾಜಿನ್ ದಟ್ ಐ ಆಮ್ ಲೀಸಾ. ಅಂದರೆ ನಾನು ನಾಳೆ ಲೀಸಾ ಆಗೋಗ್ತೀನಾ ಅಥವಾ ಮಾಧುರಿ ದೀಕ್ಷಿತ್ ಆಗೋಗ್ತೀನಾ? ಎರಡೂ ಆಗಲ್ಲ. ಊಹೆ ಮಾಡ್ಕೊಳ್ಳೋದು ಅಂದರೆ ಸುಮ್ಮನೆ ಅಸ್ಯೂಮ್ ಮಾಡ್ಕೊಳ್ಳೋದಲ್ಲ. ನಿಮ್ಮ ಊಹೆ ನಿಮ್ಮ ನಂಬಿಕೆ ಆಗಿರಬೇಕಾಗಿದೆ. ನಾನು ನನಗೆ ಸೌತ್ ಕೊರಿಯಾ ಅಂದರೆ ತುಂಬ ಇಷ್ಟ. ನನಗೆ ಎಲ್ಲರೂ ಎಲ್ಲೋದ್ರೂ ಹೇಳ್ತಾರೆ, ಶ್ರೂ ಯು ಲುಕ್ ಸೋ ಮಚ್ ಲೈಕ್ ಅ ಕೊರಿಯನ್ ಅಂತ. ಯಾಕೆ? ನಾಟ್ ಬಿಕಾಸ್ ಐಮ್ ಅ ಕೊರಿಯನ್. ಯಾಕಂದರೆ ಮೈ ಅಸಂಪ್ಷನ್, ನನ್ನ ಹಾವ ಭಾವ, ನನ್ನ ಹೇರ್ ಸ್ಟೈಲು, ಎವ್ರಿಥಿಂಗ್ ಮ್ಯಾಚಸ್ ದಟ್ ರಿಯಾಲಿಟಿ. ಗೊತ್ತಾಗ್ತಿದೆ ನಿಮಗೆ? ಸೊ ಅಸಂಪ್ಷನ್, ದ ಲಾ ಆಫ್ ಅಸಂಪ್ಷನ್ ಈಕ್ವಲ್ಸ್ ದ ಲಾ ಆಫ್ ಅಟ್ರಾಕ್ಷನ್ ಈಕ್ವಲ್ಸ್ ಮ್ಯಾನಿಫೆಸ್ಟೇಷನ್. ಅದೇ ಫಾರ್ಮ್ಯುಲಾ. ಇವಾಗ ನಾವು ಊಹೆ ಮಾಡ್ಕೊಳ್ತೀನಿ ದಟ್ ನಿಮಗೆ ನಾನು ಊಹೆ ಮಾಡ್ಕೊಳ್ತೀನಿ ದಟ್ ನಿಮಗೆ ನಾನು ಇಷ್ಟ ಇಲ್ಲ ಅಂತ. ಏನಾಗತ್ತೆ ಹೇಳಿ? ಈ ಊಹೆಯಿಂದ ಆಬ್ವಿಯಸ್ಲಿ ನೀವು ಏನು ಹೇಳಿದ್ರು ಅದ್ರಲ್ಲಿ ನಾನು ತಪ್ಪೇ ಕಂಡು ಹಿಡಿತೀನಿ. ನೀವು ಶ್ರೂ ಪಿಂಕ್ ನಿಮಗೆ ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿದ್ರೆ, ಸರ್ಕಾಸ್ಟಿಕ್ ಆಗಿ ಹೇಳ್ತಿದ್ದಾರಾ? ಗೊತ್ತು ಅವ್ರಿಗೆ ನಾನು ಇಷ್ಟ ಇಲ್ಲ, ಆ ಥರನೇ ಯೋಚನೆ ಮಾಡ್ತೀನಿ. ನೀವು ಅಕಸ್ಮಾತ್ ಹೇಳಿದ್ರೆ, ಅಲ್ಲ ಶ್ರೂ ನಿಮ್ಗೆ ಬ್ಲೂ ಇನ್ನೂ ಚೆನ್ನಾಗಿ ಕಾಣ್ತಿತ್ತು ಅಂತ, ನನಗೆ ಗೊತ್ತಿತ್ತು ಇವ್ರಿಗೆ ನಾನು ಇಷ್ಟ ಇಲ್ಲ, ಅದಕ್ಕೆ ಯಾವಾಗಲೂ ಕೊಂಕೆ ತೆಗಿತಾರೆ ಎಲ್ಲಾದ್ರಲ್ಲೂ ಅಂತ. ಅಂದರೆ ನೀವು ನನ್ನ ಬಗ್ಗೆ ಒಳ್ಳೇದು ಹೇಳಿದ್ರು ಅದ್ರಲ್ಲಿ ನಾನು ತಪ್ಕೊಂಡು ಹಿಡಿತೀನಿ, ನೀವು ನನ್ನ ಬಗ್ಗೆ ಕೆಟ್ಟದ್ದು ಹೇಳಿದ್ರು ಅದ್ರಲ್ಲಿ ತಪ್ಕೊಂಡು ಹಿಡಿತೀನಿ. ಯಾಕೆ? ಇನ್ ಮೈ ಮೈಂಡ್ ನನ್ನ ಅಸಂಪ್ಷನ್ ಇಸ್ ಯು ಡೋಂಟ್ ಲೈಕ್ ಮೀ. ಸೊ ಒಂದು ಊಹೆ ಕ್ಯಾನ್ ಮೇಕ್ ಆರ್ ಬ್ರೇಕ್ ಯುವರ್ ಲೈಫ್. ರಿಯಲ್ ಟೈಮ್ ಎಕ್ಸಾಂಪಲ್ಸ್ ಕೊಡ್ತೀನಿ. ನೀವು ಊಹೆ ಮಾಡ್ಕೊಳ್ತೀರಾ, ನಾನು ಯಾವುದಕ್ಕೂ ಲಾಯಕ್ಕಿಲ್ಲ ಗುರು, ಐ ಆಮ್ ನಾಟ್ ಕೇಪಬಲ್ ಆಫ್ ಎನಿಥಿಂಗ್. ಇಂಥ ಒಂದು ಮನೋಭಾವ ಬೆಳೆಸ್ಕೊಂಡ್ರೆ ಏನಾಗುತ್ತೆ? ಯಾವ ಕೆಲಸದಲ್ಲೂ ಕೈ ಹಾಕಲ್ಲ ನೀವು, ಯಾವ ಒಂದು ಅವಕಾಶ ಸಿಕ್ಕಿದ್ರೂ ತಗೊಳ್ಳಲ್ಲ ನೀವು, ಎಲ್ಲೂ ಶ್ರಮ ಪಡಲ್ಲ, ಎಲ್ಲೂ ನೀವು ನಿಮ್ಮ ಗುರಿಗಳನ್ನು ಸಾಧಿಸಬೇಕು ಅಂತ ಅಂದ್ಕೊಳ್ಳಲ್ಲ. ಆ್ಯಂಡ್ ದೆನ್ ಯು ಸೇ, ನೋಡಿದ್ಯಾ ನನ್ನ ಜೀವನದಲ್ಲಿ ಏನೂ ನಡೀತಲ್ಲ, ನಾನು ಹೇಳಲಿಲ್ವಾ ಐ ಆಮ್ ನಾಟ್ ಕೇಪಬಲ್ ಆಫ್ ಎನಿಥಿಂಗ್. ಅಲ್ಲ, ಯು ಆರ್ ನಾಟ್ ಕೇಪಬಲ್ ಆಫ್ ಎನಿಥಿಂಗ್ ಅಂತ ನೀವೇ ಹೇಳಿ, ನೀವೇ ತೀರ್ಮಾನ ಮಾಡಿ, ನೀವೇ ಊಹೆ ಮಾಡಿಕೊಂಡು, ನೀವೇ ಎಂಡ್ ರಿಸಲ್ಟ್ ತೊಗೊಂಡ್ಬಿಟ್ಟು ಪಾಪ ಬ್ರಹ್ಮಾಂಡದ ಮೇಲೆ ಹಾಕಿದ್ರೆ ಏನು ಪ್ರಯೋಜನ? ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ಯೋರ್ ಫ್ಯೂಚರ್? ಓನ್ಲಿ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್. ಒಂದು ಊಹೆ ನಾನು ಅಂದ್ಕೊಳ್ತೀನಿ, ಇಲ್ಲ ಗುರು ಐ ಆಮ್ ಕೇಪಬಲ್, ನನ್ನಲ್ಲಿದೆ ತಾಕತ್ತು, ನನ್ನಲ್ಲಿದೆ ಟ್ಯಾಲೆಂಟು, ನಾನು ಪ್ರೂವ್ ಮಾಡ್ತೀನಿ, ನೋಡ್ತಾ ಇರು ವರ್ಲ್ಡ್ಗಲ್ಲ ನನಗೆ ನಾನೇ ಪ್ರೂವ್ ಮಾಡ್ಕೊಳ್ತೀನಿ ಅಂದರೆ ಆಟೋಮ್ಯಾಟಿಕ್ಲಿ ಅವಕಾಶಗಳು ತೆರೆದಾಗ ಯು ವಿಲ್ ನೋಟಿಸ್ ದಿ ಅವಕಾಶನ ತಗೊಳ್ತೀರಾ, ಆ ಕೆಲಸ ಮಾಡ್ತೀರಾ. ಆ್ಯಂಡ್ ದೆನ್ ಪೀಪಲ್ ವಿಲ್ ಸೇ, ಓ ವಾವ್ ಎಷ್ಟು ಟ್ಯಾಲೆಂಟೆಡ್ ಹುಡುಗಿ ಅಂತ. ಇಟ್ಸ್ ನಾಟ್ ಲಕ್, ಇಟ್ ಈಸ್ ಯುವರ್ ಅಸಂಪ್ಷನ್. ಸೊ ಒಂದು ಅಸಂಪ್ಷನ್ ಕ್ಯಾನ್ ಮೇಕ್ ಆರ್ ಬ್ರೇಕ್ ಯುವರ್ ಲೈಫ್. ದುಡ್ಡಿನ ವಿಷಯಕ್ಕೆ ಬರೋಣ. ಐ ಅಸ್ಯೂಮ್ ಐ ಆಮ್ ರಿಚ್ ಶ್ರುತಿ, ಐ ಅಸ್ಯೂಮ್ ಐ ಆಮ್ ಅಬಂಡೆಂಟ್. ಇವಾಗ ಹೆಂಗೆ ಕೆಲಸ ಮಾಡ್ತಿದ್ದೋ? ನೀವು ಊಹೆ ಅಂತ ಹೇಳಿದ್ರಲ್ಲ, ಕರೆಕ್ಟ್. ಇಫ್ ಯು ಅಸ್ಯೂಮ್ ಯು ಆರ್ ರಿಚ್, ಯು ಆರ್ ಅಬಂಡೆಂಟ್, ನೀವು ಇಮಿಡಿಯೇಟ್ಲಿ ಯೋಚನೆ ಮಾಡಬೇಕು, ಈ ದುಡ್ಡನ್ನು ಮಾಡ್ಕೊಳ್ಳೋದಕ್ಕೆ ನಾನು ಏನು ಮಾಡ್ಕೋಬೇಕಾಗಿದೆ, ನನ್ನಲ್ಲಿ ಏನೇನೆಲ್ಲ ಕೌಶಲ್ಯಗಳು ಇವೆ, ನನ್ನ ಯಾವ ಕೌಶಲ್ಯವನ್ನು ನಾನು ಕರೆನ್ಸಿಗೆ ಕನ್ವರ್ಟ್ ಮಾಡ್ಕೋಬಹುದಾಗಿದೆ. ಪ್ಯಾಷನ್ ಈಕ್ವಲ್ಸ್ ಪೇ ಚೆಕ್ ಅಂತ ಎಷ್ಟು ಸತಿ ಕೇಳಿಲ್ಲ? ಯಾರಿಗೂ ಅಡುಗೆ ಮಾಡೋ ಆಸೆ ಇತ್ತಂತೆ, ಅವರು ದೇ ಸ್ಟಾರ್ಟೆಡ್ ಅ ಹೋಮ್ ಕಿಚನ್, ಕ್ಲೌಡ್ ಕಿಚನ್. ಸೊ ಪ್ಯಾಷನ್ ಈಕ್ವಲ್ಸ್ ಪೇ ಚೆಕ್. ನಿಜವಾಗಿಯೂ ಆ ರೀತಿಯಲ್ಲಿ ನೀವು ಯೋಚನೆ ಮಾಡಬೇಕು. ಯಾವಾಗ ಐ ಆಮ್ ರಿಚ್, ಐ ಆಮ್ ಅಬಂಡೆಂಟ್ ಅಂತ ಯೋಚನೆ ಮಾಡ್ತಿರೋ, ಆಟೋಮ್ಯಾಟಿಕ್ಲಿ ಐಡಿಯಾಸ್ ಬರುತ್ತೆ. ನನಗೆ ಮೆಹಂದಿ ಹಾಕಕ್ಕೆ ಬರುತ್ತೆ, ನನಗೆ ಇದು ಗೊತ್ತು, ನಾನು ಟ್ಯೂಷನ್ ಮಾಡ್ಬೋದು, ನಾನು ಅದು ಮಾಡ್ಬೋದು ಅಂತ 1000 ದಾರಿಗಳು ಓಪನ್ ಆಗುತ್ತೆ ಆ ದುಡ್ಡನ್ನು ಮಾಡ್ಕೊಳ್ಳೋದಕ್ಕೆ. ಸೊ ಮ್ಯಾನಿಫೆಸ್ಟೇಷನ್ ಅಂದರೆ ಬ್ಲೈಂಡಾಗಿ ನಾನು ನಾಳೆ ಬೆಳಗ್ಗೆ ಎದ್ದಿದ ತಕ್ಷಣ 50 kg ಆಗಿರ್ತೀನಿ ಅಂತ ಒಂದು ಚಿಪ್ಸ್ ಬ್ಯಾಗನ್ನು ಕೈಯಲ್ಲಿ ಹಿಡ್ಕೊಂಡು ತಿನ್ಕೊಂಡು ಹೇಳೋದು ಅಲ್ಲ. 50 ಗ್ರಾಮ್ ಜಾಸ್ತಿನೇ ಆಗಿರ್ತೀರ ಅವಾಗ. ಅರ್ಥ ಆಯ್ತಾ? ಮ್ಯಾನಿಫೆಸ್ಟೇಷನ್ ಅಂದರೆ
ಒಂದು ಸ್ಮಾಲ್ ಸೈಜ್ ಡ್ರೆಸ್ಸನ್ನು ನಿಮ್ಮ ಕಣ್ಮುಂದೆ ಇಟ್ಕೊಂಡು ಯು ವಿಲ್ ಸೇ ಒನ್ ಡೇ ಐಮ್ ಗೋಯಿಂಗ್ ಟು ಫಿಟ್ ಇನ್ ಟು ದಟ್ ಡ್ರೆಸ್ ಆ್ಯಂಡ್ ಯು ವರ್ಕ್ ಟುವರ್ಡ್ಸ್ ಇಟ್. ಅದೇ ಮ್ಯಾನಿಫೆಸ್ಟಿಂಗ್. ಸೊ ಮ್ಯಾನಿಫೆಸ್ಟೇಷನ್ ಕಷ್ಟನಾ ಶ್ರುತಿ? ಚಾನ್ಸೇ ಇಲ್ಲ. ಇಟ್ ಇಸ್ ದ ಮೋಸ್ಟ್ ಈಸಿಯೆಸ್ಟ್ ಥಿಂಗ್ ಇನ್ ದ ಯೂನಿವರ್ಸ್. ಯಾಕೆ ಹೇಳಿ? ಏನು ಬೇಕೋ ಗೊತ್ತಿರಬೇಕು, ಗೊತ್ತಿರೋದನ್ನ ಊಹೆ ಮಾಡ್ಕೋಬೇಕು, ಊಹೆ ಮಾಡ್ಕೊಳೋದ್ಮೇಲೆ ಯು ಶುಡ್ ವರ್ಕ್ ಟುವರ್ಡ್ಸ್ ಇಟ್. ಅಷ್ಟೇ, ಎಂಡ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಸೊ ಇಟ್ ಈಸ್ ನಾಟ್ ಡಿಫಿಕಲ್ಟ್. ಈಗ ಲೆಟ್ಸ್ ಕಮ್ ಟು ದ ಮೆಥಡ್ಸ್ ಆಫ್ ಮ್ಯಾನಿಫೆಸ್ಟೇಷನ್. ಸೊ ಎಷ್ಟೊಂದು ಜನರು ಬೇಲೀಫ್ ಮ್ಯಾನಿಫೆಸ್ಟೇಷನ್ ಮಾಡ್ತಾರೆ, ಎಷ್ಟೊಂದು ಜನರು ವಾಟರ್ ಚಾರ್ಜಿಂಗ್ ಮಾಡ್ತಾರೆ. ಅದೆಲ್ಲ ಹೆಂಗೆ ಮತ್ತೆ ಸಹಾಯ ಮಾಡುತ್ತೆ ಅಂದರೆ, ಅದು ನಮಗೆ ಒಂದು ಗುರಿಯನ್ನು ನೀಡುತ್ತೆ, ಅದು ನಮಗೊಂದು ಫೋಕಲ್ ಪಾಯಿಂಟ್ ಆಗಿ ಕೆಲಸ ಮಾಡುತ್ತೆ, ಅದಕ್ಕೆ ಕೆಲಸ ಮಾಡುತ್ತೆ. ಸೊ ಬೇಸಿಕಲಿ ದ ಮೋರ್ ಯು ಸೇ ಸಮಥಿಂಗ್ ಇಟ್ ಬಿಕಮ್ಸ್ ಯುವರ್ ರಿಯಾಲಿಟಿ. ಯಾಕಂದರೆ ಯುವರ್ ಅಸ್ಯೂಮಿಂಗ್ ದಟ್ ರಿಯಾಲಿಟಿ. ಇದು ಒಂದು ಕಾಸ್ಟ್ಯೂಮ್ ಹಾಕೊಂಡಂಗೆ. ಯಾವುದಾದ್ರೂ ಒಂದು ಪೊಲೀಸ್ ಕಾಸ್ಟ್ಯೂಮ್ ಹಾಕೊಂಡಿದ ತಕ್ಷಣ ಜೋಶ್ ಬಂದ್ಬಿಡುತ್ತೆ ಗೊತ್ತಾ? ನಾವೇನು ಪೊಲೀಸ್ ಆಫೀಸರ್ ಆಗೋಗ್ತೇವೆ ಆ ಕಾಸ್ಟ್ಯೂಮ್ ಹಾಕೊಂಡಿದ್ದಕ್ಕೆ? ಇಲ್ಲ. ಆದರೆ ಆ ಕಾಸ್ಟ್ಯೂಮ್ ಹಾಕೊಂಡಿದ ತಕ್ಷಣ ಆ ಒಂದು ಗತ್ತು ಬಂದ್ಬಿಡತ್ತೆ. ಅದೇ ರೀತಿಯಲ್ಲಿ ನಮ್ಮ ಊಹೆಗಳು ನಮ್ಮ ಜೀವನವನ್ನು ಬದಲಾಯಿಸೋದಕ್ಕೆ ಸಾಧ್ಯ. ದ್ಯಾಟ್ ಈಸ್ ಹೌ ಎವ್ರಿ ಸಿಂಗಲ್ ಮ್ಯಾನಿಫೆಸ್ಟೇಷನ್ ವರ್ಕ್ಸ್. ಸೊ ನೀವು ಎಲ್ಲ ಮ್ಯಾನಿಫೆಸ್ಟೇಷನು ಲೋಕದಲ್ಲಿ ಮಾಡಿಬಿಟ್ಟು ಮನಸ್ಸಲ್ಲಿ ಇದು ವರ್ಕ್ ಆಗಲ್ಲ, ಇದು ಏನೋ ಸರಿಗಿಲ್ಲ, ನಾನು ಲಕ್ಕಿ ಅಲ್ಲ, ಥಿಂಗ್ಸ್ ಆರ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ಅಂದರೆ ಟಿಪ್ಪರ್ಲಾಗಿ ಹಾಕಿದ್ರು ನಿಮ್ಮ ಜೀವನದಲ್ಲಿ ಅದು ನಡೆಯಲ್ಲ. ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ಬರ್ದು ಕೊಟ್ಬಿಡ್ತೀನಿ ನಿಮಗೆ, ಅದು ನಡೆಯಲ್ಲ. ಅದು ಯಾವಾಗ ನಡೆಯುತ್ತೆ? ವೆನ್ ಯು ಡಿಸೈಡ್ ದಟ್ ಎಸ್ ದಿಸ್ ಇಸ್ ಗೋಯಿಂಗ್ ಟು ವರ್ಕ್ ಫಾರ್ ಮೀ. ಮಾಡ್ತೀನಿ ನಾನು, ಸಾಧಿಸ್ತೀನಿ ನಾನು, ಸಾಧ್ಯ ನನ್ನಿಂದ ಅಂತ. ಈ ಬದಲಾವಣೆ ಯಾವ ಹೀಲರು ಯಾವ ಮೆಂಟರು ನಿಮ್ಮಲ್ಲಿ ತರಕ್ಕೆ ಸಾಧ್ಯ ಇಲ್ಲ. ಈ ಬದಲಾವಣೆ ನೀವೇ ತರಬೇಕಾಗಿದೆ. ಆನ್ ದಿಸ್ ನೋಟ್, ನನ್ನ ಅಚ್ಚುಮೆಚ್ಚಿನ ಸೆಲ್ಫ್ ಕ್ರಿಯೇಟೆಡ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕನ್ನು ನಿಮ್ಗೆ ಹೇಳ್ಕೊಡ್ತೀನಿ. ಇಟ್ಸ್ ಕಾಲ್ಡ್ ದ ಗ್ರೀನ್ ಸ್ಕ್ರೀನ್ ಮೆಥಡ್, ದ ಶೃನಿಕ್ ಗ್ರೀನ್ ಸ್ಕ್ರೀನ್ ಮೆಥಡ್. ಅಂದರೆ ಏನರ್ಥ? ಇವಾಗ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಎಷ್ಟೊಂದೆಲ್ಲ ನೋಡಿರ್ತೀವಿ, ಎಡಿಟಿಂಗಲ್ಲಿ ಗ್ರೀನ್ ಸ್ಕ್ರೀನಲ್ಲಿ ಒಂದು ವಿಡಿಯೋ ಶೂಟ್ ಮಾಡ್ತಾರೆ. ಸಡನ್ ಆಗಿ ನಾನು ಸೌತ್ ಕೊರಿಯಾಲಿದ್ದೀನಿ, ನಾನು ಪ್ಯಾರಿಸಲ್ಲಿದ್ದೀನಿ ಅಂತ, ನಾನು ಲಂಡನಲ್ಲಿದ್ದೀನಿ ಅಂತ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ತಾರೆ. ಎಷ್ಟು ಅಮೇಝಿಂಗ್ ಆಗಿ ಕಾಣುತ್ತಲ್ಲ? ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಒಂದು ಗ್ರೀನ್ ಸ್ಕ್ರೀನ್ ಇದೆ. ನಿಮ್ಮ ಫ್ಯೂಚರ್ ಲೈಫು ಹೇಗೆ ಇರಬೇಕು ಅಂತ ನೀವು ಆ ಗ್ರೀನ್ ಸ್ಕ್ರೀನಲ್ಲಿ ಹಾಕೊಂಡು ನೋಡಬಹುದಾಗಿದೆ. ಐ ಆಮ್ ಟಾಕಿಂಗ್ ಅಬೌಟ್ ಲಿಟ್ರಲಿ ಶೂಟ್ ಅ ವಿಡಿಯೋ ಆಫ್ ಯುವರ್ ಸೆಲ್ಫ್ ಗ್ರೀನ್ ಸ್ಕ್ರೀನಲ್ಲಿ. ಲಾಯರ್ ಆಗಬೇಕಾ? ಒಂದು ಲಾ ಬ್ಯಾಕ್ಗ್ರೌಂಡನ್ನು ಹಾಕೊಳ್ಳಿ, ಪುಟ್ ಯುವರ್ ಸೆಲ್ಫ್ ಇನ್ ದ್ಯಾಟ್. ಅಷ್ಟು ಕಷ್ಟಪಡೋ ಅವಶ್ಯಕತೆ ಇಲ್ಲ. ಈಗೆಲ್ಲ AI ಎಷ್ಟೊಂದು ಚಾಟ್ ಬಾಟ್ಸ್ ಇದೆ. ಪ್ಲೀಸ್ ಮೇಕ್ ಮೀ ಲುಕ್ ಲೈಕ್ ಐ ಆಮ್ ಸಿಟ್ಟಿಂಗ್ ಇನ್ ಅ ಕೋರ್ಟ್ ರೂಮ್ ವೇರಿಂಗ್ ಅ ಯೂನಿಫಾರ್ಮ್ ಅಂತ ಹೇಳಿದ್ರೆ, ಆ ಲಾ ಬಟ್ಟೆ ಏನು ಕರೀತಾರೋ ಅದನ್ನು, ಆ ಲಾ ಕೋಟ್ ಎಲ್ಲ ಹಾಕೊಂಡು ಆಟೋಮ್ಯಾಟಿಕ್ಲಿ ಅಂಥ ಚಿತ್ರನ ಸೃಷ್ಟಿ ಮಾಡಿ ಕೊಟ್ಬಿಡುತ್ತೆ ನಿಮಗೆ. ಕೀಪ್ ದಟ್ ಆಸ್ ಯರ್ ಫೋಕಲ್ ಪಾಯಿಂಟ್ ಆ್ಯಂಡ್ ವರ್ಕ್ ಟುವರ್ಡ್ಸ್ ಇಟ್. ಅಷ್ಟೇ ನೀವು ಮಾಡಬೇಕಾಗಿರೋದು. ದ ಗ್ರೀನ್ ಸ್ಕ್ರೀನ್ ಮ್ಯಾನಿಫೆಸ್ಟೇಷನು ವರ್ಕ್ಸ್ ಫ್ಯಾಸ್ಟರ್ ದನ್ ದ ವಿಷನ್ ಬೋರ್ಡ್. ಯಾಕೆ ಗೊತ್ತಾ? ವಿಷನ್ ಬೋರ್ಡಲ್ಲಿ ನಾವೇನು ಮಾಡ್ತೀವಿ, ಸಾಧಾರಣವಾಗಿ ಬೇರೆ ಬೇರೆ ಚಿತ್ರಗಳನ್ನೆಲ್ಲ ಸಂಗ್ರಹಿಸಿ ಒಂದು ಜಾಗದಲ್ಲಿ ಹಾಕ್ಕೊಂಡು ನನ್ನ ಜೀವನ ಹಂಗಿರಬೇಕು ಅಂತ ಆಲೋಚಿಸ್ತೀವಿ. ಆದರೆ ಇಲ್ಲೇನು ಮಾಡ್ತಾ ಇದ್ದೀವಿ? ಲಿಟ್ರಲಿ ನಮ್ಮನ್ನು ನಾವು ತೆಗೆದು ಐಫಿಲ್ ಟವರ್ ಮುಂದೆ ಹಾಕೊಳ್ತಾ ಇದ್ದೀವಿ. ಇವಾಗ ಯೂಸ್ ದ ಚಾಟ್ ಬಾಟ್, ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ದ ಐಫಿಲ್ ಟವರ್ ಆ್ಯಂಡ್ ಟೆಲ್ ಯುವರ್ ಸೆಲ್ಫ್, ಮುಂದಿನ ವರ್ಷ ಈ ಟೈಮಲ್ಲಿ ಐ ಆಮ್ ಗೋಯಿಂಗ್ ಟು ಬಿ ಇನ್ ಪ್ಯಾರಿ ಅಂತ. ಸುಮ್ಮನೆ ಹೇಳಿ ಕೂತ್ಕೊಳ್ಳೋದಲ್ಲ, ಅದನ್ನೇ ಹೇಳಿದ್ದು. ಇನ್ನು ಮುಂದಿನ ವರ್ಷ ಈ ಟೈಮಲ್ಲಿ ನೀವು ಪ್ಯಾರಿಯಲ್ಲಿ ಇರಬೇಕು ಅಂದರೆ ಏನು ಮಾಡಬೇಕಾಗಿದೆ? ಎಷ್ಟು ದುಡ್ಡು ಬೇಕಾಗುತ್ತೆ ಅದಕ್ಕೆ? ಅಲ್ಲಿ ನಾನು ಹೋಗಿ ಏನು ಮಾಡ್ತೀನಿ? ಅಲ್ಲಿ ಹೋಗ್ತೀನ ವೆಕೇಷನ್ಗೆ, ಅಲ್ಲಿ ಹೋಗ್ತೀನ ಕೆಲಸ ಮಾಡೋದಕ್ಕೆ ಅಂತ ನೀವು ಯೋಚನೆ ಮಾಡ್ತೀರಾ. ಇಲ್ಲ, ಅಲ್ಲಿ ಕೆಲಸ ಮಾಡೋದಕ್ಕೆ ಹೋಗ್ತೀನಿ ಅಂದಮೇಲೆ ಯು ಹ್ಯಾವ್ ಟು ಲರ್ನ್ ಫ್ರೆಂಚ್, ಸೊ ವಿಲ್ ಸ್ಟಾರ್ಟ್ ಟೇಕಿಂಗ್ ಫ್ರೆಂಚ್ ಕ್ಲಾಸಸ್. ಅರ್ಥ ಆಗ್ತಿದ್ಯಾ? ಯು ವರ್ಕ್ ಟುವರ್ಡ್ಸ್ ಯರ್ ಮ್ಯಾನಿಫೆಸ್ಟೇಷನ್. ಎಲ್ಲರ ಕನಸು ನನಸಾಗೋಕ್ಕೆ ಸಾಧ್ಯ. ನಾನು ಇವಾಗ ನಿಮ್ಗೆ ಹೇಳ್ತಾ ಇದ್ದೀನಿ ವಿತ್ 100% ಗ್ಯಾರಂಟಿ. ಯಾರು ಈ ವಿಡಿಯೋ ನೋಡ್ತಿದ್ದೀರೋ, ಎವ್ರಿ ಸಿಂಗಲ್ ಪರ್ಸನ್ಸ್ ಡ್ರೀಮ್ ಕ್ಯಾನ್ ಕಮ್ ಟ್ರೂ, ಪ್ರೊವೈಡೆಡ್ ಯು ನೋ ವಾಟ್ ಯು ವಾಂಟ್ ಆ್ಯಂಡ್ ಯು ವರ್ಕ್ ಟುವರ್ಡ್ಸ್ ಇಟ್. ಇನ್ನು ಬೇರೆ ಯಾವ ಸೀಕ್ರೆಟು ಇಲ್ಲ, ಮಣ್ಣು ಇಲ್ಲ, ಮಸಿನೂ ಇಲ್ಲ, ಮಣ್ಣಂಗೆ ಗಟ್ಟಿನೂ ಇಲ್ಲ ಈ ಮ್ಯಾನಿಫೆಸ್ಟೇಷನ್ ಬಗ್ಗೆ. ನಾನು ಸೂಪರ್ ಪವರು, ನನ್ನಲ್ಲಿ ಏನೋ ಒಂದು ಶಕ್ತಿ ಇದೆ, ಐ ಕ್ಯಾನ್ ಮ್ಯಾನಿಫೆಸ್ಟ್ ಅಂದರೆ ಅದೆಲ್ಲ ಬೋಗಸ್. ಎವ್ರಿಬಡಿ ಕ್ಯಾನ್ ಮ್ಯಾನಿಫೆಸ್ಟ್. ಮ್ಯಾನಿಫೆಸ್ಟ್ ಮಾಡೋರಿಗೆ ಮಾಡದೇ ಇರೋರಿಗೆ ಇರೋದು ಒಂದೇ ವ್ಯತ್ಯಾಸ ಏನು ಅಂದರೆ, ಪೀಪಲ್ ಹು ಮ್ಯಾನಿಫೆಸ್ಟ್ ಆರ್ ಕ್ಲಿಯರ್. ಬೇಕು ನನಗಿದು, ನನ್ನ ಲೈಫಲ್ಲಿ ಇದ್ದೇ ಆಗಬೇಕು, ಇದ್ದೇ ಮಾಡ್ತೀನಿ ಅಂತ ಮಾಡ್ತೀವಿ. ಯಾರು ಮ್ಯಾನಿಫೆಸ್ಟ್ ಮಾಡಲ್ವೋ ಕ್ಲಾರಿಟಿ ಇಲ್ಲ. ಇಲ್ಲ ನಂಗೆ ಯೆಲ್ಲೋ ಡ್ರೆಸ್ ಬೇಕು, ಇಲ್ಲ ನಂಗೆ ಬ್ಲೂ ಡ್ರೆಸ್ ಬೇಕು, ಇಲ್ಲ ನಂಗೆ ಗ್ರೀನು ಇಷ್ಟ, ಇಲ್ಲ ಪಿಂಕ್ ಇಸ್ ಮೈ ಫೇವ್ರೆಟ್ ಕಲರ್. ದ್ಯಾಟ್ ಈಸ್ ವೇರ್ ಥಿಂಗ್ಸ್ ಗೋ ರಾಂಗ್. ನಾವು ಇಸ್ ಎರ್ ರೈಟ್ ಮ್ಯಾನಿಫೆಸ್ಟೇಷನ್ ಮೆಥಡ್? ಅದು ಮುಂದಿನ ವಿಡಿಯೋಗೆ ಇಟ್ಕೊಳ್ಳೋಣ. ತುಂಬ ಜಾಸ್ತಿ ಮಾತಾಡಿದ್ದೀನಿ ಅಷ್ಟೇ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ. ನಿಮಗೊಂದು ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ಗ್ರೀನ್ ಸ್ಕ್ರೀನ್ ಮ್ಯಾನಿಫೆಸ್ಟೇಷನಲ್ಲಿ ನಿಮ್ಮ ಫ್ಯೂಚರಲ್ಲಿ
ಯಾವ ಒಂದು ಬ್ಯಾಕ್ಗ್ರೌಂಡನ್ನು ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೀರಾ? ಆನ್ಸರ್ ದಟ್ ಕ್ವೆಶ್ಚನ್. ಇಮಿಡಿಯೇಟ್ಲಿ ಗೋ ಟು ಯುವರ್ ಫೇವ್ರೆಟ್ AI ಚಾಟ್ ಬಾಟ್ ಆ್ಯಂಡ್ ಚೇಂಜ್ ಯುವರ್ ಬ್ಯಾಕ್ಗ್ರೌಂಡ್. ನಿಮ್ಮ ಚಿತ್ರಾನ ಕೊಟ್ಬಿಟ್ಟು ಚೇಂಜ್ ಯುವರ್ ಬ್ಯಾಕ್ಗ್ರೌಂಡ್. ಕಮ್ ಬ್ಯಾಕ್ ಟು ಮೀ ಇನ್ 1 year. ನಿಮ್ಮ ಡ್ರೀಮ್ ಫುಲ್ಫಿಲ್ ಆಗಿಲ್ಲ ಅಂದರೆ ನೋಡಿ 100% ಆಗಿರುತ್ತೆ. ದಟ್ಸ್ ಅ ಶ್ರುನಿಕ್ ಪ್ರಾಮಿಸ್. ಗೊತ್ತಾಯ್ತಾ? ಇನ್ ದ ಶ್ರೂನಿವರ್ಸ್. ಓಕೆ, ಥ್ಯಾಂಕ್ ಯು ಸೊ ಮಚ್ ಮೈ ಶ್ರುತಿಸನ್ಸ್. ಥ್ಯಾಂಕ್ ಯು ಒನ್ಸ್ ಅಗೇನ್. Shrew